ಈ ಸಿನಿಮಾಕ್ಕೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ? ನಮ್ಮಿಂದ ಏನಾದರೂ ತಪ್ಪು ಮಾತುಗಳಾಗಿದ್ರೆ, ನಮಗೇನಾದ್ರು ಥಿಯೇಟ್ರ್ಗಳು ಸಿಗಲಿಲ್ಲ ಅಂದರೆ ನಾನು ಖಂಡಿಸ್ತೀನಿ. ನಾನು 150 ಜನ MLAಗಳು MLCಗಳು ಬಂದು ಮೂವಿ ನೋಡಿದ್ದಾರೆ ಅಂತಂದರೆ, ಅಲ್ಲ, ನನ್ನ ಜೀವನ ಚರಿತ್ರೆ 2 ಕನ್ನಡ ಪುಸ್ತಕಗಳು ಕರ್ನಾಟಕದ 16 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ. ಮಂಜಮ್ಮ ಜೋಗತಿ ಅನ್ನೋದು ಒಂದು, ನಡುವೆ ಸುಳಿವ ಹೆಣ್ಣು ಅನ್ನೋದು 16 ವಿಶ್ವವಿದ್ಯಾಲಯದಲ್ಲಾಗಿದೆ. ಅಂಥ ವಿಶ್ವವಿದ್ಯಾಲಯದಲ್ಲಿ ಸಬ್ಜೆಕ್ಟನ್ನು ಓದ್ತಾ ಇದ್ದಾರೆ ಅಂದರೆ ಈ ಸಿನಿಮಾಕ್ಕೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ? ಯಾಕೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ? ಈಗ ಓದೋದ್ರಲ್ಲೇ ಬೇರೆ ಅನುಭವ ಸಿಗುತ್ತೆ, ಕಣ್ಣಿಂದ ನೋಡೋದ್ರಲ್ಲೇ ಅನುಭವ ಬೇರೆ ಸಿಗುತ್ತೆ. ಹಂಗಾಗಿ ನೋಡಿದರೆ ತಲೆ ಕೂತ್ಕೊಳ್ಳುತ್ತೆ, ಓದಿದ್ದು ತಲೆ ಕೂಡಲ್ಲ. ಒಂದೊಂದು ಟೈಮು ನೋಡಿದ್ದನ್ನು ತಲೆ ಕೂತ್ಕೋಬೋದು. ಅದಕ್ಕೋಸ್ಕರ ಅಲ್ಲಿ ಮಕ್ಕಳು ಎಷ್ಟರ ಮಟ್ಟಿಗೆ ಓದ್ತಾರೆ, ಅದ್ರ ಬದಲು ಈ ಸಿನಿಮಾ ನೋಡಲಿ, ಶಿವಲೀಲಾ ಸಿನಿಮಾ ನೋಡಲಿ, ಅರ್ಥ ಆಗುತ್ತೆ. ನೀವೇ ಯೋಚನೆ ಮಾಡಿ ಸರ್, ಒಂದು ಮೂವಿಗೆ ಒಬ್ಬರು ಅಥವಾ ಇಬ್ಬರು MLAಗಳು MLCಗಳು ಬರ್ಬೋದು. ಒಂದು ಮೂವಿಗೆ 150 ಜನ MLAಗಳು MLCಗಳು ಬಂದು ಮೂವಿ ನೋಡಿದ್ದಾರೆ ಅಂತಂದರೆ ಒಂದೇ ಸಲ ಸರ್, ಬೇರೆ ಬೇರೆ ಟೈಮ್ ಒಂದೇ ಹಾಲಲ್ಲಿ ಬಂದು ನೋಡಿದ್ದಾರೆ ಅಂತಂದರೆ ಆ ಮೂವಿಗಿರೋ ವ್ಯಾಲ್ಯೂ ಏನಂತ ತಿಳ್ಕೊಳ್ಳಿ. ಬಿಕಾಸ್ ನಿಮ್ಮ ಮೀಡಿಯಾದವ್ರು ಒಬ್ಬರು ಅದನ್ನು ಪ್ರಚಾರ ಮಾಡಲಿಲ್ಲ. ನಾನು ಖಂಡಿಸ್ತೀನಿ. ನಾನು ಮೀಡಿಯಾದವ್ರನ್ನ, ನನ್ನನ್ನು ಬೆಳೆಸಿದ್ರು ಅವತ್ತು ಆ ಸಿನಿಮಾ ನೋಡಿ ಅಷ್ಟು ಜನ ಮೀಡಿಯಾದವ್ರು ಇದ್ರೂ ಒಬ್ಬರು ಅದನ್ನು ನ್ಯೂಸ್ನಲ್ಲಿ ಒಂದು ನ್ಯೂಸ್ನಲ್ಲೂ ಬರಲೇ ಇಲ್ಲ. ಅಷ್ಟು ಜನ ಶಾಸಕರು ನೋಡಿ, ಎಲ್ಲ ಕರ್ನಾಟಕದಲ್ಲಿರೋ ಕನ್ನಡ ಸಂಘಟನೆಗಳು, ಎಲ್ಲ ಆಯೋಗಗಳು ಸುತ್ತೋಲನೆ, ಸರ್ಕಾರ ಇದಕ್ಕೆ ಸುತ್ತೋಲನೆ ಮಾಡಬೇಕು. ಎಲ್ಲ ಶಾಲೆಗಳಲ್ಲಿ, ಎಲ್ಲ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಈ ಸಿನಿಮಾ ಕಡ್ಡಾಯವಾಗಿ ನೋಡಬೇಕು ಅಂತ. ಈ ಸಿನಿಮಾ ಸರ್ಕಾರನೂ ಕೂಡ ಆಲ್ರೆಡಿ ಮೆಚ್ಚುಗೆ ಕೊಟ್ಟಾಗೈತೆ. ಮೆಚ್ಚುಗೆ ಸರ್ಕಾರದಲ್ಲ, ಸರ್ಕಾರ ಕೊಟ್ಟಾಗೈತೆ. ಸರ್ಕಾರ ಸುತ್ತೋಲನೆಗೆ ಪಾಸ್ ಮಾಡಿ ಈ ಸಿನಿಮಾನ ನಮ್ಮ ಜೊತೆ ನಿಂತ್ಕೋಬೇಕು. ಥಿಯೇಟ್ರ್ಗಳು ನಮಗೆ ಸಿಗಬೇಕು. ಇದು ಇಲ್ಲಿಗೆ ನಿಲ್ಲಲ್ಲ, ಸತ್ಯವಾಗ್ಲೂ ಹೇಳ್ತಿದ್ದೀವಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಇವತ್ತಿಗೆ ನಿಲ್ಲ ಮಾತಲ್ಲ, ಇನ್ನೊಂದು 2 ದಿನ ಕಾಯ್ತೀವಿ. ನಮಗೇನಾದ್ರು ಥಿಯೇಟ್ರ್ಗಳು ಸಿಗಲಿಲ್ಲ ಅಂದರೆ ನಾವು ರಾಜಭವನದ ಮುಂದೆ ಕೂತ್ಕೊಳ್ಳೇಬೇಕು. ಎಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೋತಾರೆ, ಇನ್ನೊಂದು ಸ್ವಲ್ಪ ಜನ ವಿಧಾನಸೌಧದ ಮುಂದೆ ಕೂತ್ಕೋತಾರೆ. ನಾವು ಸ್ವಲ್ಪ ಸ್ಪೆಷಲ್ ಅಲ್ಲ, ಅದಕ್ಕೆ ನಾವು ರಾಜಭವನದ ಮುಂದೆ ಹೋಗಿ ಕೂತ್ಕೋತೀವಿ. ಈ ಕೆಲಸಗಳು ಅನ್ನೋದು ಬಂದ್ಬಿಟ್ಟು ಅವ್ರವ್ರ ಕಮಿಟ್ಮೆಂಟ್ಸ್ಗೋಸ್ಕರ, ಅವ್ರವ್ರ ಒಂದು ಜೀವನಕ್ಕೆ ದಾರಿಗೋಸ್ಕರ ಮಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ಕೊಳ್ಳೋದೇನು ಅಂದರೆ, ನಿಮ್ಮ ಹುದ್ದೆಗಳಿಗಿಂತ ಮುಂಚೆ ನಾವೆಲ್ಲ ಮನುಷ್ಯರು ನ್ಯಾಯಕ್ಕಾಗಿ ಓಡಾಡಬೇಕನ್ನೋದು ಒಂದು ಬಿಟ್ಟು, ಅದನ್ನ ಇಟ್ಕೊಂಡು ಪಕ್ಕಕ್ಕಿಟ್ಟು, ಹುದ್ದೆಗಳನ್ನ ಪಕ್ಕಕ್ಕಿಟ್ಟು ಇವ್ರಿಗೋಸ್ಕರ, ಸಮಾಜಕ್ಕೋಸ್ಕರ ಏನಾದರೂ ಒಳ್ಳೇದು ಮಾಡಬೇಕು ಅಂತ ನಮ್ಮ ಜೊತೆ ನಡೀರಿ, ನಮ್ಮ ಜೊತೆ ಬನ್ನಿ. ಕೆಲಸ ಅನ್ನೋದನ್ನು ಸೈಡಲ್ಲಿ ಇಡಿ ಸರ್. ಕಮಿಟ್ಮೆಂಟು ಅನ್ನೋದನ್ನು, ನಮಗೆ ದಾರಿ ಇದೆ ಸರ್. ದುಡಿಬೇಕು ಅಂದರೆ 1 ವಾರ ರಜೆ ಹಾಕ್ಬಿಟ್ರೆ 2 ದಿವಸ, ನಾನು ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ, 2 ದಿವಸ ರಜೆ ಹಾಕಿದ ತಕ್ಷಣ ಅವ್ರ ಜೀವನ, ಅವ್ರ ಇದು ಮೇಲೆಯಿಂದ ಕೆಳಗಡೆ ಬಿದ್ದೋಗಲ್ಲ. ನಮ್ಮ ಜೊತೆ ನಡೀರಿ, ನಮ್ಮ ಜೊತೆ ಒಂದು ಕೈ ಜೋಡಿಸಿ ಅವ್ರಿಗೊಂದು ಸಮುದಾಯಕ್ಕೆ ಒಳ್ಳೇದು ಮಾಡಬೇಕಂತ ಒಂದು ಹೋರಾಟಕ್ಕೆ ಇಳಿತಾ ಇದ್ದೀವಿ. ಈ ಸಿನಿಮಾ ಮುಖಾಂತರ ಆಗಲಿ ಅಂದ್ಬಿಟ್ಟು ಅವರು ಕೂಡ ಎತ್ತಬೇಕು, ಧ್ವನಿ ಎತ್ತಬೇಕು. ಯಾಕಂದರೆ ನಾವೆಲ್ಲ ಮನುಷ್ಯರೇ, ನಮಗೆಲ್ಲರಿಗೂ ಒಂದು ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಒಂದು ಇದು ಜವಾಬ್ದಾರಿ ತೊಗೊಂಡು ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮಿಂದ ಏನಾದರೂ ತಪ್ಪು ಮಾತುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.